ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್. ವರ್ಷಕ್ಕೊಂದಿನ ಮಾಡ್ತಾ ಇದ್ದೀನಿ ಅಂತ ಅವರೆಲ್ಲ ರೇಗಿಸ್ತವ್ರೆ ಗಾಯ್ಸ್. ಆದರೂ ಪರವಾಗಿಲ್ಲ, ಇವತ್ತು ನಮ್ಮ ಅಮ್ಮನ ಬರ್ಡೇ ಗಾಯ್ಸ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಸೊ ಈಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಗೈಸ್, ಪೂಜೆ ಎಲ್ಲ ಮಾಡಿ. ಸೊ ಇವಾಗ ಏನಪ್ಪ ಪ್ಲ್ಯಾನು ಅಂದರೆ ಸುಮ್ಮನೆ ಲಂಚ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಗೈಸ್. ಎಲ್ಲಿಗೆ ಅಂತ ಹೋಗುವಾಗ ಹೇಳ್ತೀನಿ ಗೈಸ್. ಕೀಪ್ ವಾಚಿಂಗ್. ಎಷ್ಟನೇ ವರ್ಷ ಮನೆ ಇವಾಗ? ಹಾಂ, ಎಷ್ಟು ವರ್ಷ ಆಯಿತು ಬರ್ಡೇ? 46. ಗೈಸ್ ನಾವು ಇವಾಗ ಕಾಮತ್ ರೆಸ್ಟೋರೆಂಟಲ್ಲಿದ್ದೀವಿ ಗೈಸ್. ಸೊ ಲಂಚ್ ಮಾಡೋಣ ಅಂತ ಬಂದ್ವಿ. ನನ್ನ ತಮ್ಮ ಬೈಕಲ್ಲಿ ಬರ್ತೀನಿ ಅಂತ ಅವನು ಇನ್ನೂ ಬಂದಿಲ್ಲ ಗೈಸ್. ಅದೇನು ಮ್ಯಾಂಗೋ ಶೀಕರಣೆ ಇದು. ಹೆಂಗೈತೆ ಗೈಸ್? ನೋಡಿ ಗೈಸ್, ಮಲ್ಲೇಶ್ವರಂ ಎಷ್ಟು ಖಾಲಿ ಐತೆ. ಅದೇ ವೀಕ್ ಡೇ ಇರೋದಕ್ಕೆ ಈ ಥರ ಇದೆ. ವೀಕೆಂಡ್ ಬಂದರೆ ಅಂತೂ ನಿಜ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ ಗೈಸ್ ಇಲ್ಲಿ ಮಲ್ಲೇಶ್ವರಂ. ನಾವು ಇವಾಗ ಊಟ ಮಾಡ್ಕೊಂಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಗೈಸ್. ಹಿಂದೆ ಆಟೋ ಬುಕ್ ಮಾಡಬೇಕು ಇವಾಗ. ಆಟೋ ಬುಕ್ ಮಾಡಿಬಿಟ್ಟು ಮನೆಗೆ ಹೋಗೋದು ಗೈಸ್, ಅಷ್ಟೇ ಗೈಸ್. ನಾವು ಇವಾಗೆಲ್ಲ ತಿನ್ಕೊಂಡು ಚೆನ್ನಾಗಿ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಹೋಳಿಗೆ ಇಷ್ಟ ಆಯಿತು, ಜೋಳದ ರೊಟ್ಟಿ ಇಷ್ಟ ಆಯಿತು, ಐಸ್ ಕ್ರೀಮ್ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೆ ಲೇಟ್ ಆಗಿತ್ತು ಗೈಸ್. ನಮ್ಮಮ್ಮ ನಾವು ಟೆಂಪಲ್ಗೆ ಹೋಗಿ ಬರೋಷ್ಟರಲ್ಲಿ ಆಲ್ರೆಡಿ ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿಟ್ಟಿದ್ರು. ಅಲ್ಲಿ ತಿಂದು ಮತ್ತೆ ಇಲ್ಲಿ ಬಂದು ತಿನ್ನೋಕ್ಕೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಆದರೆ ಇದು ಅನ್ಲಿಮಿಟೆಡ್ ಇತ್ತು, ಬಟ್ ಪರವಾಗಿಲ್ಲ ಗೈಸ್. ನನಗೆ ತುಂಬ ಚೆನ್ನಾಗಿದೆ ಅಂತೇನಿಲ್ಲ. ಓಕೆ ಒಂದು ಸಲ ಟ್ರೈ ಮಾಡ್ಬೋದು ಬಂದು. ಸೊ ನೀವು ಯಾರಾದರೂ ಮಲ್ಲೇಶ್ವರಂ ಹತ್ರ ಇದ್ದರೆ ಹೋಗಿ ಒಂದು ಸಲ ಟ್ರೈ ಮಾಡಿ. ದೂರ ಇದ್ದರೂ ಪರವಾಗಿಲ್ಲ, ಬಂದು ಒಂದು ಸಲ ಆದರೂ ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ ವೆಜ್ ಫುಡ್ಡು. ನನಗೆ ತುಂಬ ಇಷ್ಟ ಆಯಿತು ಅನ್ನೋದು ಯಾವುದೂ ಇಲ್ಲ ಗೈಸ್. ಆದರೆ ಎಲ್ಲ ಟೇಸ್ಟ್ ಮಾಡಿದೆ, ಎಲ್ಲ ಚೆನ್ನಾಗಿ. ಒಬ್ಬಟ್ಟು ಸ್ವಲ್ಪ ಚೆನ್ನಾಗಿತ್ತು, ಅದು ಮ್ಯಾಂಗೋ ಟೇಸ್ಟ್ ಇದ್ದಿದ್ದು. ಅದು ಬಿಟ್ಟರೆ ಎಲ್ಲ ಮಾಮೂಲಿ ಅನ್ನ, ಸಾಂಬಾರು, ರಸಮ್, ಆಮೇಲೆ ಜೋಳದ ರೊಟ್ಟಿ, ಪಲ್ಯಗಳು ಅಷ್ಟೇ. ಸೇಮ್ ಬಿಟ್ಟು ವೆಜ್ ಫುಡ್ ಏನಿದೆ. ಸೊ ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಹಂಗೆ ಒಂದೆರಡು ಸ್ವಲ್ಪ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನನಗೆ ಕ್ಯಾಬ್ ಬರುತ್ತೆ ಗೈಸ್. ಇವತ್ತು ಆಫೀಸಿಗೆ ಹೋಗಬೇಕು. ಹೋಗಿ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡಿದ್ದು ಎದ್ದು ಆಫೀಸ್ಗೆ ಹೋಗೋದು ಅಷ್ಟೇ ಗೈಸ್ ಸದ್ಯಕ್ಕೆ. ಆಮೇಲೆ ಆಟೋ ಮಾಡಿ ಹೊಸ ಆಟೋ. ನಾನು ಫಸ್ಟ್ ಟೈಮ್ ಈ ಥರ ಆಟೋಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಗೈಸ್. ನಾರ್ಮಲಾಗಿ ಆ ಥರ ಆಟೋಲ್ಲಿ, ಇವತ್ತು ಈ ಥರ ಆಟೋ. ಓಕೆ ಗೈಸ್, ಕೀಪ್ ವಾಚಿಂಗ್. ಬಾಯ್ ಗೈಸ್. ನೋಡಿ ಇವಾಗ ಇವ್ರು ನಮ್ಮ ಎಕ್ಸ್ ಟೀಮ್ ಮೇಟ್ ಗೈಸ್, ಪವನ್ ಅಂತ. ಹಾಯ್ ಮಾಡಿ ಪವನ್. ಅವ್ರೇನು ಮಾತಾಡ, ರುದ್ರೇಶು, ಆಮೇಲೆ ಯಶವಂತು. ಸೊ ಆಯ್ತು ಹೇಳಿ ಇವಾಗ. ಇವ್ರು ರುದ್ರೇಶ್ ಗೈಸ್. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಎಲ್ಲಿ ನನಗೂ ಗೊತ್ತಿಲ್ಲ. ಸುಮ್ಮನೆ ಕಾರಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ಎಲ್ಲಿ ಅಂತ ಹೇಳ್ತೀನಿ. ನಾವಿವಾಗ ಹೋಗಿ ಡಿನ್ನರ್ ಮಾಡ್ಕೊಂಡು ಬರ್ತೀವಿ ಗೈಸ್. ನೋಡಿ, ಡಿನ್ನರ್ ಟೈಮಲ್ಲಿ ನಾವು ಹೊರಗಡೆ ಸುತ್ತಾಡ್ತಾ ಇದ್ದೀವಿ. ಈ ಥರ ಆಫೀಸಿನಲ್ಲಿರುತ್ತೆ ಗೈಸ್. ನಮ್ಮ ಕಂಪ್ನಿಯಲ್ಲಿ ಮಾತ್ರ ಹಿಂಗಿರೋದು. ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಗೈಸ್, ನಾನು ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ. ರೆಫರಲ್ ಲಿಂಕ್ ಕಳಿಸ್ಕೊಡ್ತೀನಿ ಗೈಸ್. ಈ ಥರ ಎಲ್ಲ ಹೇಳ್ಬಾರ್ದು, ಆಮೇಲೆ ನಮ್ಮ ಕಂಪ್ನಿಯವ್ರು ನೋಡಿದ್ರೆ ಅಷ್ಟೇ. ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು, ನಾನು ಹೇಳೇ ಇಲ್ಲ ಕಂಪ್ನಿ ಹೆಸರು. ನಾನು ಹೇಳಿಲ್ಲ ಕಂಪ್ನಿ ಹೆಸರು. ನಾನು ಟ್ಯಾಗು ಕಾಣಿಸ್ತಿಲ್ಲ ಸದ್ಯ. ಅಲ್ಲ, ನಾನು ಕಂಪ್ನಿ ಹೆಸರು ಹೇಳಿಲ್ಲ. ಮತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡಿದ್ದು ಅಂತ ಹೇಳ್ತೇನೆ ಅಷ್ಟೇ. ಇಲ್ಲ ಗೈಸ್, ಆದರೆ ಮ್ಯಾರಿಡ್
ವುಮೆನ್ಗೆ ಮಾತ್ರ ಸೂಪರ್ ಆಗಿರುತ್ತೆ ಅಷ್ಟೇ. ನಮಗೆಲ್ಲ ಓಕೆ ಪರವಾಗಿಲ್ಲ. ವುಮೆನ್ಸ್ಗೆಲ್ಲ ಓಕೆ ಪರವಾಗಿಲ್ಲ, ಸೂಪರ್. ಹುಡುಗರಿಗೆ ಅಷ್ಟೇ ನೋಡಿ, ಮ್ಯಾರಿಡ್ ಕಿಡ್ಸ್ ಇರೋರ್ಗೆ ಮಾತ್ರ ಚೆನ್ನಾಗಿರುತ್ತೆ ಎಲ್ಲ. ಹುಡುಗರಿಗಂತೂ ಆದ್ರೆ ಇವರು ನೈಟ್ ಶಿಫ್ಟ್ ಮಾಡ್ಕೊಂಡು ಊರಲ್ಲಿ ಫಾರ್ಮಿಂಗ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಅರ್ನ್ ಮಾಡ್ತಾವ್ರೆ ಸಖತ್ತಾಗಿ. ಪವನ್ ಅಂತೂ ಅಷ್ಟೇ, ಬಿಸ್ನೆಸ್ ಮಾಡಕ್ಕೋಸ್ಕರ ಕೆಲಸನ ಬಿಟ್ಬಿಟ್ಟು ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ ಅಲ್ಲಿ 4 years ಎಲ್ಲ ದುಡಿದ್ದು ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿಬಿಟ್ಟು ಒಂದು ಚಾಟ ನೋಡಿ ಎಕ್ಸಿವಿ ತಗೊಂಡಿದ್ದಾರೆ ನಮ್ಮ ಪವನ್. ಅದಕ್ಕೆ ಗೈಸ್ ನೋಡಿ, ಯಾರು ಕೆಲ್ಸಕ್ಕೆ ಹೋಗ್ಬೇಡಿ, ಇಲ್ಲ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೇಗ. ನೀವು ಈ ತರ ಕಾರಲ್ಲಿ ತಗೊಂಡು ನೋಡಿ ಗೈಸ್, ಕಾರಲ್ಲಿ ಸನ್ ರೂಫ್ ಎಲ್ಲ ಇದೆ. ಫಸ್ಟ್ ಟೈಮ್ ಸನ್ ರೂಫ್ ಇರೋ ಕಾರಲ್ಲಿ ಹೋಗ್ತಾ ಇರೋದು. ಓಪನ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರೆ ಮಾಡ್ತಿಲ್ಲ. ಬರ್ಬೇಕಾದ್ರೆ ಓಪನ್ ಮಾಡಿದ್ರು. ಇನ್ನೇನು ನಮ್ದು ಡೆಸ್ಟಿನೇಷನ್ ಬಂತು, ಇವಾಗ ಓಪನ್ ಮಾಡಿದ್ರೆ ಸರಿ. ನೀನು ನಿಂತ್ಕೊಳ್ಳಿ ಅನುಷಾ, ಮೇಲ್ಗಡೆ ಮರಕ್ ಬಿಡಿಸ್ಕೊಂಡ್ರೆ ನಾವು ನೋಡ್ತೀನಿ. ಸಕ್ಕದಾಗಿದೆ. ಆದ್ರೆ ಮೈಸೂರಲ್ಲೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಸಂತೋಷಲ್ಲಿ ಫಸ್ಟ್ ಟೈಮ್ ಈ ಥರ ವ್ಯೂ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಸೂಪರ್ ಆಗಿದೆ. ಏನಿಲ್ಲ, ಬರೀ ಸ್ವೀಟ್ ಅಂಗಡಿ ಮಾತ್ರ ಕಾಣಿಸ್ತಿದೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಕರ್ಕೊಬಂದವ್ರೆ ಗೈಸ್. ಚಿಕ್ಕೋಂಡಿ ಕೊಡಿಗೆಹಳ್ಳಿ ಗೇಟ್ ಹತ್ರ ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಗೈಸ್. ನೀವು ಯಾರಾದರೂ ಈ ಕಡೆ ಸೈಡ್ ಇದ್ದರೆ ಕೊಡಿಗೆಹಳ್ಳಿ ಗೇಟ್ ಹತ್ರ ಈ ಶಾಪಿಗೆ ಬಂದು ಟ್ರೈ ಮಾಡಿ ಗೈಸ್. ಶಾಪ್ ರೋಡ್ ಸೈಡೇ ಇದೆ, ಬಟ್ ಟೇಸ್ಟು ಸೂಪರ್ ಆಗಿದೆ ಅಂತ ಇವಾಗ ಆನ್ ಮಾಡಿದೆ. ಇಡ್ಲಿ ಹೆಂಗಿತ್ತು? ನಿಮ್ಮನ್ನು ಕೇಳ್ತಿರೋದು ಅವ್ರನ್ನೆಲ್ಲ. ಇಡ್ಲಿ ಚೆನ್ನಾಗಿತ್ತು, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಇಡ್ಲಿ ಚೆನ್ನಾಗಿತ್ತು. ಇದು ಚಿತ್ರಾನ್ನ. ಸೊ ಗೈಸ್, ಇವಾಗ ಇವರು ಇದೇ ಥರ ಒಂದು ಸ್ಟಾಲ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತವ್ರೆ ಗೈಸ್. ಪಾಪ ಯಶವಂತು ಡಿನ್ನರ್ ತಗೊಬಂದಿದ್ರು. ಇಲ್ಲ ಗೈಸ್, ನಿಜ ಚೆನ್ನಾಗಿದೆ ಇದು. ಯಶವಂತ್ ಪಾಪ ಡಿನ್ನರ್ ತಂದಿದ್ರು, ಅದನ್ನ ಅಲ್ಲೇ ಇಸ್ಬಿಟ್ಟು ಕರ್ಕೊಂಡ್ಬಂದಿದ್ದೀವಿ. ನೆಕ್ಸ್ಟು ಚಾಟ್ಸಾ. ನೀವು ಇದೆಲ್ಲ ಬ್ಲಾಗಲ್ಲಿ ಹೇಳ್ಬೇಕಾ? ಬಾಕ್ಸ್ ತಂದಿದ್ರ ಅವರು? ಬಾಕ್ಸ್ ತಂದಿದ್ರು ಮಧ್ಯಾಹ್ನ. ನನಗೆ ಒಯ್ ಅಂದ್ರೆ ಅವರು, ನನಗೆ ಆಚೆ ಹೋಗ್ತಿದ್ದೆ. ನಾನು ಕೇಳಿದೆ, ಲೇಟ್ ಆಗುತ್ತೆ ಅಂದರು. ಸರಿ ಅಂತ ಬನ್ನಿ. ಬಾಕ್ಸಾ? ನಾನು ಡಿನ್ನರ್ಗೆ ಬನ್ನಿ ಅಂತ ಕೇಳಿದೆ. ಬಾಕ್ಸ್ ಯಾಕೆ ಕೇಳಲಿ? ಅವ್ರು ಬಾಕ್ಸ್ ತಂದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಅಂದರು ಬಾಕ್ಸ್ ತಂದಿದ್ದೀನಿ, ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ. ಇದಲ್ಲ ಮಿರರ್ಸ್. ರೈಸ್ ಇವಾಗ ಇಡ್ಲಿ ತಿನ್ಕೊಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದೀವಿ ರೈಸ್. ಇರಮ್ಮ ಇನ್ನೂ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಇಲ್ವಾ? ನಾನು ಹೇಳ್ತಾ ಇದ್ದೀನಿ. ಗಾಡಿ ಎಲ್ಲಿದೆ ಇಲ್ಲಿ? ನೀವೇ ತಾನೇ ಹೇಳಿದ್ದು ಐಸ್ ಕ್ರೀಮ್ ತಿನ್ನೋಣ ಅಂತ. ಅಲ್ಲೇ ಮುಂದೆ ಬೇಡ ಬೇಡ ಇಲ್ಲೇ ತರಬೇಕು. ಇದೆ ಅಷ್ಟೇ ಗೈಸ್, 2 minutes ಅಲ್ಲಿಂದ. ಎಲ್ಲಿ 2 minutes? Now we came to polar bear guys. ಹೇಳಿ ಏನು ಹೇಳ್ಬೇಕಂತ ಬಂದ್ರಿ? ಸಿಂಗಲ್ ತಿಂತೀರಾ? ಸ್ಕೂಪ್ ತಿಂತೀರಾ? ಸಂಡೇಸ್ ತಿಂತೀರಾ? ಫಸ್ಟ್ ಟೈಮ್ ನೋಡಿ ಗೈಸ್, ಪೋಲಾರ್ ಬೇರ್ ಬಂದು ಅದು ತಿಂದಿದ್ದೀನಿ. DBC ತಿಂದಿದ್ದೀನಿ. DBC ಡೆತ್ ಬೈ ಚಾಕ್ಲೇಟ್ ತಿಂದಿದ್ದೀನಿ.
ಮೈಲಿ ಅದು ಕಪ್ಪು. ಹಿಂಗೆ ಒಂದೊಂದು ಜಾರ್ ಕೊಡ್ತಾರೆ. ಅಷ್ಟೆಲ್ಲ ಹೋಗೋದು ಕೆಪಾಸಿಟಿ ಇಲ್ಲ ಇವಾಗ ಹೊಟ್ಟೆಲಿ. ಮತ್ತೆ ನೋಡ್ಬಿಟ್ಟು ಚಾಕ್ಲೇಟ್ ಫ್ಲೇವರ್ ಬೇಡ ನನಗದು. ಫ್ರೂಟ್ ಇತ್ತಿದ್ಯಾ ಇದು ಕೊಡ್ಸಲ. ಇವು ಹೊಸ್ದಾಗ ಬಂದಿರೋ ಇವೆಲ್ಲ ಚಾಕ್ಲೇಟ್ ಫ್ಲೇವರ್ ಅಂದರೆ ಹೆವಿ ಇರಲ್ಲ. ಇದು ಚೆನ್ನಾಗಿರುತ್ತೆ ತಿಂದ್ಯಾ? ಹಾಂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ ಇಲ್ಲಿ. ನಂಗೆ ಚಾಕ್ಲೇಟ್ ಫ್ಲೇವರ್ ಬೇಡ. ವೆನಿಲಾ ಫ್ಲೇವರಾ ನೀವು? ನೋಡಿ ಗೈಸ್, ಲಾಕ್ ಇರುತ್ತೆ ಅದು. ಏನೇನು ಕೇಕು, ಐಸ್ ಕ್ರೀಮ್ ಕೇಕು ನೋಡಿ ಐಸ್ ಬೈತಾರ. ಕಾಫಿ ಗೈಸ್ ನೋಡಿ ಗೈಸ್, ಜಗಳ ಆಡ್ತವ್ರೆ ಇಬ್ರು ಬಿಲ್ ಪೇ ಮಾಡೋಕ್ಕೆ. ಯಾರು ಪೇ ಮಾಡಿದ್ದೀಗ? ಅವರಾ? ಯಶವಂತ? ಏನಕ್ಕೆ ಯಶವಂತ್ ಟ್ರೀಟು? ಯಶವಂತದ್ದು ಟ್ರೀಟ್ ಏನೋ ಗೊತ್ತಿಲ್ಲಪ್ಪ. ನಮಗೆ ಐಸ್ ಕ್ರೀಮ್ ಕೊಡ್ಸಿದ್ರೆ ಅವ್ರಿಗೆ ಬೇಗ ಹುಡುಗಿ ಸಿಗ್ತಾರ. ಕಂಗ್ರ್ಯಾಚುಲೇಷನ್ಸ್ ಹಾಕೋರೆ. ಅದು ಹಿಂಗೆ ಬೋತದೆ ಇಲ್ಲಿ ಡೈರೆಕ್ಟ್ ಕೊಡಿಗೇಳಿ ರೋಡ್ ಇಲ್ಲಿ. ನೀವು ಹಿಂಗೆ ಬಂದ್ರೆ ನೋಡಿ, ಇದು ಭದ್ರಪ್ಪ ಲೆವೆಂಟ್ ಬರ್ತದೆ. ಹಿಂಗೆ ಸೈಡ್ ಹೋದ್ರೆ ಅಲ್ಲಿ ಆಮೇಲೆ ರೋಡ್ ಬರ್ತದೆ. ಟ್ರಾಫಿಕ್ ಇರಲ್ಲ. ನಾವು ಆ ಜಾಮ್ ಆದಾಗ ಈ ರೂಟ್ ಯೂಸ್ ಮಾಡ್ತೀವಿ. ಲಾಸ್ಟ್ ಟೈಮ್ ಹಿಂಗೆ ಮಾಡಿ ಮಟನ್ ಊಟ ಹೋಗಿದ್ದಲ್ಲ ಹಿಂಗೆ ಅಷ್ಟೇ. ಮಟನ್ ಊಟಕ್ಕ ಎಲ್ಲಿ ಕರ್ಕೊಂಡು ಹೋಗಿದ್ದಾಳ? ಈ ಕಡೆ ಕರ್ಕೊಂಡು ಹೋಗಿದ್ದಲ್ಲ ಒಳಗಡೆ 4 ಕಿಲೋಮೀಟರ್. ಆ ಕಡೆ ನಮ್ಮ ಕಡೆ ಕರ್ಕೊಂಡು ಹೋಗಿದ್ದು. ನಾನು ಇಬ್ಬರೇ ತಾನೇ ಗಡೆ ಹೋಗಿದ್ದು. ಆ ಕಡೆ ಅಲ್ಲಪ್ಪ, ಅಪೋಸಿಟ್ ಬಂದಿದ್ವಲ್ಲ. ಅಲ್ಲ ಯಾವಾಗ ಒಂದ್ಸಾರಿ ಹೋಗಿದ್ವಿ ನಾನು ನೀನು. ಮಮತಾ ಅವ್ರ ಮನೆಗೆ ನಾನ್ ಬರಿಲ್ಲ, ಗಣೇಶನ್ ಜೊತೆಗೆ ನೀವು ಹೋಗಿದ್ದೀರಿ. ಮನೆಗೆಲ್ಲಗರು ನಾನು ನೀನು ಸುಪ್ರೀತ್ ಗಣೇಶ ಒಂದ್ಸಾರಿ ಹೋಗಿದ್ದು ಗೊತ್ತಾ? ಮದ್ವೆನೋ ಏನೋ ಇತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ವಿ ಊಟಕ್ಕೆ. ನಾನು ಕರ್ಕೊಂಡು ಹೋಗಿದ್ದೀನಿ ಊಟಕ್ಕೆ, ಬಟ್ ಮಮತಾ ಅವ್ರ ಮನೆ ಕರ್ಕೊಂಡು ಹೋಗಿಲ್ಲ ನಾನು. ಮನೆಗಲ್ಲ, ಇದೇ ರೂಟಲ್ಲಿ ಬಂದಿದ್ವಲ್ಲ. ನಾನು ಇಲ್ಲಿ ಒಗದು ಹೋದಲ್ಲ ಆಫೀಸ್ ಹತ್ರ 4 ಗಂಟೆಗೆ. 4 ಗಂಟೆಗೆ ಇಲ್ಲಿ ಡ್ರಾಪ್ ಮಾಡಿ ಹೋಗ್ಲಿಲ್ವಾ? ನನ್ನ ನೈಟ್ ಶಿಫ್ಟ್ ಇತ್ತು. ನೆನಪೇ ಅಲ್ಲ ನಮಗೆ. ಅಲ್ಲ ಅವ್ರ ಮನೆಯಲ್ಲಿ ಮಮತಾವ್ರ ಮನೆಗೆ ಹೋಗಿದ್ದಪ್ಪ. ಅದ್ರ ಯಾವ ಏರಿಯಾದಾಗ ಅಂತ ನೆನಪಿಲ್ಲ. ನಿಮ್ಮನೆ ಎಷ್ಟು ದೂರ ಪವನ್ ಇಲ್ಲಿಂದ? 5 ಕಿಲೋಮೀಟರ್ ಅಷ್ಟೇನಾ? ನೋಡಿ 5 ಕಿಲೋಮೀಟರ್ಸ್ ಇಲ್ಲಿಂದ. ಏರ್ಪೋರ್ಟ್ ಹತ್ರನಾ ಇಲ್ಲಿ? ನೋಡಿ ಗೈಸ್, ಎಲ್ಲ ಅಂಕ ಹತ್ರ 25 ಎಕರೆ ಫ್ಲಾಟ್ ಐತೆ. ಅಲ್ಲ ಅದು ಒಂದು ಮೀನ್ ಇದೆ ಅಲ್ಲ. ಇವಾಗೇನಿಲ್ಲ ನಿಮ್ಮ ಹತ್ರ? ಸುಳ್ಳು ಗೈಸ್ ಎಲ್ಲ. 25 ಎಕರೆ ಅಲ್ಲ, 10 ಎಕರೆ ಅದು ಸೈಟ್ ಮಾಡ್ಬಿಟ್ಟು ಬ್ಯಾಡ ಅಪಾರ್ಟ್ಮೆಂಟ್ ಕೊಟ್ಬಿಟ್ಟು ಆರಾಮಾಗಿರಲ್ಲಿ ಸುತ್ತಾಡ್ಕೊಂಡು ಬರ್ತಾನೆ ಇರಲಿಲ್ಲ ಇಲ್ಲಿ. ಅದು ನೈಸ್ ರೋಡ್ ಐತೈತೆ ಅಲ್ಲಿ. ನಮ್ದು ಔಟರ್ ರಿಂಗ್ ರೋಡ್ ಆತ ಐತೈತಾ? ನೈಸ್, ಅದೇ ನೈಸ್ ರೋಡ್. ನಮ್ಮೂರಾಗ ಆಗೋದು ಅದೇ ನಿಮ್ಮನೆ ಹತ್ರನೇ ಆ ಕಡೆನೇ ಆಗೋದು. ನಮ್ಮೂರ ಮೇಲೆ ಎಂಟ್ರೆನ್ಸ್ ಆಗಿ ಹೋಗೋದು. ನಮ್ಮೂರ್ ಕ್ರಾಸ್ ಆಗೋದು. ಅದು ಹಂಗೆ ಬಾಡಿಗೆ ಕೊಟ್ಟಿದ್ದೆ ಅಲ್ಲಿ. 1.5 ಎಕರೆ ಐತಲ್ಲ ಮನೆ ಹತ್ರ. 1.5 ಇಲ್ಲ ಬರ ನಿಂತಿ ಎಲ್ಲವನೇ. Finally we came to our office guys. ಕಾಣಿಸಿಲ್ವಾ? ಇಷ್ಟೊತ್ತನ ಕನ್ನಡ ಮಾತಾಡ್ಬಿಟ್ಟು ಇಂಗ್ಲೀಷ್ ಆಫೀಸ್ ಎಂಟ್ರೆನ್ಸ್ ಆಗ್ತೈತೆ. ಅವ ಹಂಗೆ ಅದು ಚೇಂಜಸ್ ಆಗ್ಬಿಡುತ್ತೆ. ಎಲ್ಲ ಕಂಪ್ನಿ ಹೇಳ್ಬಿಟ್ರೆ ಸಾಕು. ಟೈಮ್ ಆಯ್ತಲ್ಲಿ. ಆಫೀಸ್ ಇನ್ನೇನು ಬಿಡ್ತಾರೆ ಇವಾಗೆಲ್ಲ ಹೊಡೆತಾರೆ. ನಮ್ಗೇನ್ ಬಿಡ 11 ಆಯ್ತಲ್ಲ. ನಮ್ದಿನ್ನ 3 ಗಂಟೆ ತನಕ. ನೋಡು ವಾಚ್ಮ್ಯಾನ್ ಕಾಯ್ಕೊಂಡವ್ರೆ. ಮಾತಾಡ್ಸ್ಕೊಂಡು ಹೋಗಿರತ್ತೆ. ಥ್ಯಾಂಕ್ ಯು ಪವನ್, ಬಾಯ್ ಬಾಯ್. ಹೋಗೋದಾ? ಬಾಕ್ಸ್ ಎತ್ಕೊಂಡ್ರಿ ನಾನು ಬನ್ನಿ ಹೋಗೋಣ. ಸೊ ಗೈಸ್, ನಿನ್ನೆ ಏನಾಯಿತು ಅಂದರೆ ಲಂಚ್ ಮುಗಿಸ್ಕೊಂಡು ಬರೋಷ್ಟೆಲ್ಲ ಒಂದು 3:30 ಆಗಿಬಿಟ್ಟಿತ್ತ. ಬಟ್ 3:30ಗೆ ಬಂದು ಮತ್ತೆ ನಾನು ಆಫೀಸಿಗೆ ಲಾಗಿನ್ ಆಗಬೇಕಿತ್ತು, ಆಫೀಸಿಗೆ ಹೋಗಿ. ಸೊ ನನಗೆ ಈ ವೀಕು ವರ್ಕ್ ಫ್ರಮ್ ಆಫೀಸ್ ಇತ್ತು.
ಅಷ್ಟರಲ್ಲಿ ಕ್ಯಾಬ್ ಅವ್ರು ಬಂದ್ಬಿಟ್ರು ಗೈಸ್. ನಾನು ಅದಕ್ಕೆ ಏನು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಮನೆಗೆ ಬಂದಾದಮೇಲೆ. ಬಟ್ ಮತ್ತೆ ನಾನು ಆಫೀಸ್ ರೀಚ್ ಆಗಿ ಸ್ವಲ್ಪ ವರ್ಕೆಲ್ಲ ಮುಗಿಸಿ ನಾವು ಡಿನ್ನರ್ಗೆ ಹೋಗಿದ್ವಿ ಕೊಲೀಗ್ಸ್ ಎಲ್ಲ. ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ ಗೈಸ್. ಆ ಕ್ಲಿಪ್ಸ್ನೆಲ್ಲ ನಾನು ಹಾಕಿರ್ತೀನಿ, ಅದನ್ನೆಲ್ಲ ನೋಡಿ. ಅದಾದಮೇಲೆ ನಾನು ವರ್ಕ್ ಮುಗಿಸ್ಕೊಂಡು ಮನೆಗೆ ಬರೋದೇ ಒಂದು 3:30-4 ಆಗಿತ್ತು ಅರ್ಲಿ ಮಾರ್ನಿಂಗ್. ಸೊ ಬಂದು ನಿಜವಾಗ್ಲೂ ಆವಾಗ ನಾನು ವೀಡಿಯೋ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ, ನಿದ್ದೆ ಬೇಕಿತ್ತು. ಸೊ ಬಂದು ಮಲ್ಕೊಬಿಟ್ಟೆ. ಸೊ ವ್ಲಾಗ್ ಅರ್ಧಂಬರ್ಧ ಆಗಬಾರ್ದಂತ ಇವತ್ತು ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟೇ ಗೈಸ್, ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ದಟ್ಸ್ ಇಟ್. ಬೈ ಬಾಯ್.